ಬಾಯಿ ಕೆಟ್ಟೋಗಿದ್ದಾಗ ಅಥವಾ ಏನಾದರೂ ರುಚಿಯಾಗಿ ಮನೇಲಿ ತಿನ್ನಬೇಕು ಅಂದಾಗ ಈ ಥರ ಉಪ್ಸಾರು, ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಉಪ್ಸಾರು ಖಾರ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಕಣ್ರಿ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತಾರೆ ಇದನ್ನು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಮಂಡ್ಯದ ಕಡೆ ಅಂತೂ ಇದು ತುಂಬ ಫೇಮಸ್ಸು, ಉಪ್ಸಾರು ಮುದ್ದೆ ಎಲ್ಲ. ನಾನು ಇವತ್ತು ಮುದ್ದೆ ಮಾಡಿರಲಿಲ್ಲ. ಉಪ್ಸಾರು, ಖಾರ, ಬಿಸಿ ಬಿಸಿ ಅನ್ನ, ಮಾಡಿರೋಂಥ ಮಜ್ಜಿಗೆ. ಇವತ್ತು ನಮ್ಮ ಮನೇಲಿ ಇದೇ ಊಟ. ಇದು ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ, ಬಾಯಿ ರುಚಿಯಾಗಿ ಫ್ಲೇವರ್ಫುಲ್ಲಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ, ಹೊಸಬ್ರು ಯಾರು ನೋಡ್ತಿದ್ರೆ. ನಾನು ಬೇಳೆಯಲ್ಲಿ ಏನೇ ಪದಾರ್ಥ ಮಾಡಿದ್ರು ಕೂಡ ಅದನ್ನು ಚೆನ್ನಾಗಿ ತೊಳೆದು ಒಂದು 10-15 ನಿಮಿಷ ನೆನೆಸಿಟ್ಬಿಡ್ತೀನಿ. ಇದರಿಂದ ಗ್ಯಾಸ್ಟ್ರಿಕ್ ಅಂಶ ಬರಲ್ವಂತೆ, ಬೇಳೆ ಬೇಗ ಕೂಡ ಬೇಯುತ್ತೆ ಅಂತ. ಇಲ್ಲಿ ಅರ್ಧ ಕಪ್ ಬೇಳೆಗೆ 2 ಕಪ್ ನೀರು ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡು ಪಕ್ಕದಲ್ಲಿ ಡ್ರೈ ರೋಸ್ಟು ಹಸಿರು ಮೆಣಸಿನ್ಕಾಯಿನ 15-20 ತೊಗೊಂಡು ಎಣ್ಣೆ ಹಾಕ್ತೆ ಹುರ್ಕೋಬೇಕು. ಅಂದರೆ ದೂರ ನಿಂತ್ಕೊಂಡು ಹುರ್ಕೊಳ್ಳಿ, ಹೊಸಬ್ರು ಟ್ರೈ ಮಾಡಿದ್ರೆ ಸಿಡಿದು ಬಿಡುತ್ತೆ ಅದು. ಇದೊಂದು ಟಿಪ್ಸು. ಅದಾದಮೇಲೆ ಒಂದು ಅರ್ಧ ಸ್ಪೂನು ಸ್ಟವ್ ಆಫ್ ಮಾಡಿಬಿಟ್ಟು ಮೆಣಸನ್ನ ಸೇರಿಸ್ಕೋಬೇಕು. ಆಮೇಲೆ ಅದೇ ಬಿಸಿಲಿ ಅದು ಬೆಚ್ಚಗಾಗುತ್ತೆ. ಮೆಣಸು ಇಷ್ಟೊಂದು ಹಸಿರು ಮೆಣಸಿನ್ಕಾಯಿ ಖಾರ ಹಾಕಿ ಆಡಿಸ್ತಿದಾರಲ್ಲ ಅಂತ ಹೆದರ್ಕೋಬೇಡಿ, ಯಾಕೆಂದರೆ ಹುರಿದ ಮೇಲೆ ಗ್ಯಾಸ್ಟ್ರಿಕ್ ಅಂಶ ಹೊಟ್ಟೋಗುತ್ತೆ. ನಮಗೆ ಎದೆ ಉರಿ ಆ ಥರದ್ದೆಲ್ಲ ಏನೂ ಬರಲ್ಲ. ಇದನ್ನು 1 ವಾರ ಇಟ್ಕೊಂಡು ತಿನ್ನೋವಂಥದ್ದು ನಾವು. ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಈ ಖಾರ ಚಪಾತಿ ದೋಸೆ ಜೊತೆಗೆ ಮೇಲೆ ಹಚ್ಬಿಟ್ಟು ತುಪ್ಪ ಹಾಕಿ ಸಕ್ಕರೆ ಹಾಕಿ ರೋಲ್ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟ. ಇನ್ನು ಹುರಿದಿರೋಂಥ ಮೆಣಸಿನ್ಕಾಯಿ, ಮೆಣಸು, 1 ಗೋಲಿಗೆ ಆ ಥರದಷ್ಟು ಹುಣಸೆಹಣ್ಣು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿಯಾಗಿ ಆಡಿಸಿದ್ರೆ ಘಮ್ ಅಂತ ಚೆನ್ನಾಗಿರುತ್ತೆ. ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಖಾರ ಎತ್ತಿಟ್ಕೊಂಡು ಆ ಬೌಲ್ನ ಈ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಯಾವ ಹಂತದಲ್ಲಿ ಸೇರಿಸಿದ್ರೆ ಇನ್ನೂ ಎನ್ಹಾನ್ಸ್ ಆಗುತ್ತೆ ಉಪ್ಸಾರು ಅನ್ನೋದನ್ನು ತಿಳಿಸ್ತೀನಿ. ಅದೊಂದು ಯೂಸ್ಫುಲ್ ಟಿಪ್ಸು, ತುಂಬ ಚೆನ್ನಾಗಿರುತ್ತೆ ಆ ಹಂತದಲ್ಲಿ ಸೇರಿಸ್ಕೊಂಡ್ರೆ. ನೋಡ್ತಾ ಹೋಗಿ. ಇನ್ನು 1 ವಿಜಲ್ ಕೂಗಿ ಅದು ತಣ್ಣಗಾದ್ಮೇಲೆ ಕುಕ್ಕರು ಅದಕ್ಕೆ 1 ಹೀರೆಕಾಯಿ, 1 ಹಿಡಿಯಷ್ಟು ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು 1 ವಿಜಲ್ ಕೂಗಿಸ್ಕೋಬೇಕು. ಬೇಳೆ ಚೆನ್ನಾಗಿ ಬೆಂದ್ಬಿಟ್ರೆ ಮೆತ್ತಗಿದ್ರೆ ಚೆನ್ನಾಗಿರಲ್ಲ. ಯಾಕೆಂದರೆ ಇದನ್ನು ಕೆಲವೊಬ್ಬರು ಸೋಸ್ಬಿಟ್ಟು ಪಲ್ಯ ಮಾಡ್ತಾರೆ. ನಾನು ಮಾಡ್ತೀನಿ, ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ಹಾಕಿ. ಆದರೆ ಅದ್ರ ಜೊತೆ ಉಪ್ಸಾರು ಊಟ ಮಾಡಿಬಿಟ್ರೆ ಉಪ್ಸಾರು ಒರಿಜಿನಲ್ ಫ್ಲೇವರ್ ಹೊಟ್ಟೋಗುತ್ತೆ ಅನಿಸುತ್ತೆ ನನಗೆ. ಅದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಉಪ್ಸಾರಿಗೆ ಈ ಥರ ಸೊಪ್ಪು ಬೇಳೆ ಎಲ್ಲ ಹಾಕ್ದಾಗ ಸೋಸಿದ್ರು ಕೂಡ ಅದಕ್ಕೆ ಒಗ್ಗರಣೆ ಹಾಕ್ತೆ ಹಂಗೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಚೆನ್ನಾಗಿ ಬೆಂದಿರಬಾರ್ದು ಬೇಳೆ, ಬಾಯಿಗೆ ಸಿಗ್ತಾ ಇರಬೇಕು ಬೇಳೆ, ಸೊಪ್ಪು, ಹೀರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಬೇರೆ ಪಾತ್ರೆಗೆ ತೊಗೊಂಡು ಆವಾಗಲೇ ಇಟ್ಕೊಂಡಿದ್ನಲ್ಲ ನೀರು, ಅದನ್ನು ಸೇರಿಸ್ಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಜ್ಜಿರೋ ಅಂತ 2 ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಇದನ್ನು ಕುದಿಸ್ಬಾರ್ದು ಈ ಹಂತದಲ್ಲಿ. ಇದೇ ಟಿಪ್ಸು, ಇದನ್ನು ಮಾಡಿ ನೋಡಿ ನೀವು.